ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 10-88. 17 ಎಂಬ ಸಂಖ್ಯೆ. ನಿನ್ನೆ ನಾವು ಸಮಾಧಾನದ ಬಲಿಯಲ್ಲಿ ಅರ್ಪಿಸಲಾಗುತ್ತಿದ್ದ 4 ವಿವಿಧ ಪ್ರಾಣಿಗಳನ್ನು ಗಮನಿಸಿದೆವು. ಹೋರಿಗಳು, ಟಗರುಗಳು, ಓತಗಳು ಮತ್ತು 1 ವರ್ಷದ ಗಂಡು ಕುರಿಮರಿಗಳು. ಈ 4 ವಿಧದ ಪ್ರಾಣಿಗಳು ಒಟ್ಟಾಗಿ ಹೇಗೆ ಕ್ರಿಸ್ತನ ಸಮಾಧಾನವು ಭೂಮಿಯ ಪ್ರತಿಯೊಂದು ಮೂಲೆಗೂ, ಪ್ರತಿಯೊಂದು ಗೋತ್ರಕ್ಕೂ, ಭಾಷೆಗೂ, ಜನಕ್ಕೂ ಮತ್ತು ಜನಾಂಗಕ್ಕೂ ವಿಸ್ತರಿಸುತ್ತದೆ ಎಂಬುದನ್ನು ಸಾರುತ್ತೇವೆ ಎಂದು ನಾವು ನೋಡಿದೆವು. ಇಂದು ನಾವು ಒಂದು ಹೆಜ್ಜೆ ಹಿಂದೆ ಸರಿದು ಸಮಾಧಾನದ ಬಲಿಯನ್ನು ಅವುಗಳ ವಿವಿಧ ಆಧಾರದ ಮೇಲಲ್ಲದೆ ಒಟ್ಟು ಸಂಖ್ಯೆಯ ಆಧಾರದ ಮೇಲೆ ನೋಡೋಣ. ಈ 4 ವಿಧದ ಪ್ರಾಣಿಗಳಿಗೆ ಒಟ್ಟಾಗಿ ಸೇರಿದಾಗ 2 ಹೋರಿಗಳು, 5 ಟಗರುಗಳು, 5 ಓತಗಳು, 5 ಗಂಡು ಕುರಿಮರಿಗಳು, ನಮಗೆ ಒಬ್ಬೊಬ್ಬ ನಾಯಕನಿಂದ 17 ಪ್ರಾಣಿಗಳು ಸಿಗುತ್ತವೆ. ಸಮಾಧಾನದ 17 ಪ್ರಾಣಿಗಳು ಮತ್ತು ಈ 17 ಎಂಬ ಸಂಖ್ಯೆಯನ್ನು ನಾವು ನ್ಯಾಯ ಪ್ರಮಾಣದಾದ್ಯಂತ ಹುಡುಕುತ್ತಾ ಹೋದಾಗ ಅದು ತನ್ನದೇ ಆದ ಒಂದು ಸಂದೇಶವನ್ನು ಹೊಂದಿದೆ. ಅದು ನಾವು ಸಮಾಧಾನದ ಬಲಿಯಲ್ಲಿ ಅಧ್ಯಯನ ಮಾಡುತ್ತಿರುವ ಎಲ್ಲವನ್ನು ಅತ್ಯಂತ ಸ್ಪಷ್ಟ ಹಾಗೂ ಸುಂದರವಾದ ಕೇಂದ್ರ ಬಿಂದುವಿಗೆ ತರುತ್ತದೆ. ಆದಿಕಾಂಡ 8ನೇ ಅಧ್ಯಾಯ 4ನೇ ವಾಕ್ಯ ಒಂದು ವಿವರವನ್ನು ಹೇಳುತ್ತದೆ. 7 ತಿಂಗಳಿನ 17ನೇ ದಿನದಲ್ಲಿ ನೋಹನ ನಾವೆಯು ಅರರಾತ್ ಎಂಬ ಬೆಟ್ಟಗಳ ಮೇಲೆ ನಿಂತಿತು. ಜಲಪ್ರಳಯದ ನೀರು ಭೂಮಿಯನ್ನೇ ಆವರಿಸುತ್ತಿತ್ತು. ಹಿಂಸೆ ಮತ್ತು ಭ್ರಷ್ಟಾಚಾರದಿಂದ ತುಂಬಿ ಹೋಗಿದ್ದ ಜಗತ್ತಿನ ಮೇಲೆ ಯೆಹೋವನ ತೀರ್ಪು ಬಿದ್ದಿತ್ತು. ನಾವೆಯ ಹೊರಗಿದ್ದ ಎಲ್ಲವೂ ಕೊಚ್ಚಿ ಹೋಗಿದ್ದವು. ತದನಂತರ 7ನೆಯ ತಿಂಗಳಿನ 17ನೆಯ ದಿನದಂದು ನಾವೆಯು ಬಂದು ನಿಂತಿತು. 15ನೇ ದಿನದಲ್ಲಲ್ಲ, 20ನೆಯ ದಿನದಲ್ಲೂ ಅಲ್ಲ, 17ನೆಯ ದಿನದಲ್ಲಿ ತೀರ್ಪು ತನ್ನ ಸಂಪೂರ್ಣ ಹಾದಿಯನ್ನು ಪೂರೈಸಿತು. ವಿಮೋಚನೆಯು ಸುಭದ್ರವಾಗಿತ್ತು. ಹೊಸ ಆರಂಭವು ಸ್ಥಾಪಿಸಲ್ಪಟ್ಟಿತು. ನಾವೆಯು 17ರ ಮೇಲೆ ವಿಶ್ರಮಿಸಿತ್ತು. ಪವಿತ್ರ ಗ್ರಂಥದಲ್ಲಿ 17 ಎಂಬ ಸಂಖ್ಯೆಯು ಮೊದಲ ಮಾತನಾಡುವುದು ಇಲ್ಲೇ, ಮತ್ತು ಅದು ಒಂದು ವಿಷಯವಾಗಿ ಸ್ಪಷ್ಟವಾಗಿ ಹೇಳುತ್ತದೆ. ತೀರ್ಪಿನ ಆಚೆಯ ಕಡೆಯಲ್ಲಿರುವ ಸಿಗುವ ವಿಜಯ, ಜಲಪ್ರಳಯವನ್ನು ತಪ್ಪಿಸಿಕೊಂಡ ವಿಜಯ ಇದಲ್ಲ. ಬದಲಾಗಿ ಅದರ ಮೂಲಕವೇ ಹಾದು ಬಂದ ವಿಜಯ. ನಾವೆಯ ತೀರ್ಪು ಬೈಪಾಸ್ ಮಾಡಲಿಲ್ಲ, ಅಂದರೆ ದಾಟಿ ಹೋಗಲಿಲ್ಲ. ಅದು ಜನರನ್ನು ಅದರ ಮೂಲಕವೇ ಹೊತ್ತುಕೊಂಡು ಹೋಯಿತು. ನೀರು ಕಡಿಮೆಯಾಗಲು ತೊಡಗಿ ನಾವೆಯು ಗಟ್ಟಿ ನೆಲದ ಮೇಲೆ ಬಂದು ನಿಂತಾಗ ಆ ದಿನದ ಮೇಲೆ ಬರೆಯಲ್ಪಟ್ಟಿದ್ದ ಸಂಖ್ಯೆ 17. ಅರಣ್ಯಕಾಂಡ 7ರ ಪ್ರತಿ ನಾಯಕನ 17ನೆಯ ಸಮಾಧಾನದ ಪ್ರಾಣಿಗಳ ಒಟ್ಟು ಸಂಖ್ಯೆಯು ಇದೇ ಬೆಳಕಿನಲ್ಲಿ ನಿಂತಿದೆ. ಪ್ರತಿ ಗೋತ್ರದ ನಾಯಕನು ಯಜ್ಞವೇದಿಯ ಬಳಿಗೆ 17 ಸಮಾಧಾನದ ಪ್ರಾಣಿಗಳನ್ನು ತಂದನು. ಅದು ತೀರ್ಪು ನೀಡುವುದಕ್ಕಿಂತ ಮೊದಲು ಅಲ್ಲ, ಬದಲಾಗಿ ಪಾಪ ಪರಿಹಾರಕ ಬಲಿಯ ನಂತರ. ಮತ್ತು ಆ 17 ಸಮಾಧಾನದ ಪ್ರಾಣಿಗಳು ತೀರ್ಪು ಕೊನೆಗೊಂಡಿದೆ ಎಂಬುದನ್ನು ಸಂಕೇತಿಸಿದವು. ವಿಮೋಚನೆಯು ಸುಭದ್ರವಾಗಿದೆ, ಸಮಾಧಾನವು ಸ್ಥಾಪಿತವಾಗಿದೆ. ಬೈಬಲ್ನಲ್ಲಿ 17ನ 2ನೇ ಪ್ರಕಟಣೆಯು ಈ ಸನ್ನಿವೇಶವನ್ನು ಇನ್ನೂ ಆಳವಾಗಿಸುತ್ತದೆ. ಆದಿಕಾಂಡ 37ನೇ ಅಧ್ಯಾಯ 2ನೇ ವಾಕ್ಯ ಹೀಗೆ ಹೇಳುತ್ತದೆ. ಯೋಸೇಫನು 17 ವರ್ಷದ ಪ್ರಾಯಸ್ಥನಾಗಿದ್ದಾಗ ತನ್ನ ಅಣ್ಣಂದಿರ ಸಂಗಡ ಮಂದೆಯನ್ನು ಮೇಯಿಸುತ್ತಿದ್ದನು. ಇದರ ನಂತರ ಬರುವ ಸನ್ನಿವೇಶವು ಇಡೀ ಹಳೆಯ ಒಡಂಬಡಿಕೆಯಲ್ಲಿಯೇ ಕ್ರಿಸ್ತನ ಅತ್ಯಂತ ವಿವರವಾದ ಮತ್ತು ಆಧ್ಯಾತ್ಮಿಕ ಪದರಗಳನ್ನು ಹೊಂದಿರುವ ಮುನ್ಸೂಚನೆಯನ್ನು ನೆರವೇರಿಸುವಗಳಲ್ಲಿ ಒಂದಾಗಿದೆ. 17ನೆಯ ವಯಸ್ಸಿನಲ್ಲಿ ಯೋಸೇಫನು ಪ್ರವಾದಾತ್ಮಕ ಕನಸುಗಳನ್ನು ಕಂಡನು. ಅದು ಅವನ ಅಣ್ಣಂದಿರು ಮತ್ತು ಹೆತ್ತವರು ಸಹ ಅವನ ಮುಂದೆ ಅಡ್ಡ ಬೀಳುವುದನ್ನು ತೋರಿಸಿತು. ಅವನ ಭವಿಷ್ಯತ್ತನ್ನು ಗುರುತಿಸುವ ಕನಸುಗಳು ಅವನಿಗೆ ಸಿಕ್ಕಿದ್ದು 17ನೇ ವಯಸ್ಸಿನಲ್ಲಿ, ಮತ್ತು ಆ ಕನಸುಗಳ ನೆರವೇರಿಕೆಗೆ ಕಾರಣವಾಗುವ ಕಷ್ಟಾನುಭವಗಳು ಪ್ರಾರಂಭವಾಗಿದ್ದು ಸಹ 17ನೆಯ ವಯಸ್ಸಿನಲ್ಲಿಯೇ. ಅವನ ಅಣ್ಣಂದಿರು ಅವನನ್ನು ದ್ವೇಷಿಸಿದರು.
ಅವನ ಮೇಲಂಗಿಯನ್ನು ಕಿತ್ತೆಸೆದರು, ಅವನನ್ನು ಹಳ್ಳಕ್ಕೆ ಹಾಕಿದರು, ಅವನನ್ನು ಬೆಳ್ಳಿಗಾಗಿ ಮಾರಿದರು. ಮತ್ತು 17ನೇ ವರ್ಷದ ಪ್ರಾಯದಲ್ಲಿ ಕನಸುಗಾರನಾದ ಯೋಸೇಫನ ಐಗುಪ್ತದ ಸಿಂಹಾಸನವನ್ನು ತಲುಪುವ ಮೊದಲು ಹಳ್ಳದ ಮೂಲಕ, ದಾಸತ್ವದ ಮೂಲಕ, ಸುಳ್ಳು ಆರೋಪಗಳ ಮೂಲಕ, ಸೆರೆಮನೆಯ ಮೂಲಕ ದೀರ್ಘ ಹಾಗೂ ನೋವಿನ ಪ್ರಮಾಣವನ್ನು ಪ್ರಾರಂಭಿಸಿದನು. ಯೋಸೇಫನು ಸತ್ಯವೇದದಲ್ಲಿ ಕ್ರಿಸ್ತನ ಅತ್ಯಂತ ಸ್ಪಷ್ಟವಾದ ಮುನ್ಸೂಚನೆಗಳಲ್ಲಿ ಒಬ್ಬನಾಗಿದ್ದಾನೆ. ಅವನು ತನ್ನ ತಂದೆಗೆ ಪ್ರಿಯನಾಗಿದ್ದನು, ತಂದೆಯಿಂದ ತನ್ನ ಸಹೋದರನ ಬಳಿಗೆ ಕಳುಹಿಸಲ್ಪಟ್ಟನು, ತನ್ನ ಸ್ವಂತ ಜನರಿಂದಲೇ ತಿರಸ್ಕರಿಸಲ್ಪಟ್ಟು ದ್ರೋಹಕ್ಕೊಳಗಾದನು, ಬೆಳ್ಳಿಗಾಗಿ ಮಾರಲ್ಪಟ್ಟನು, ನಿರಪರಾಧಿಯಾದರೂ ಸುಳ್ಳು ಆರೋಪ ಹೊರಿಸಲ್ಪಟ್ಟು ದಂಡಿಸಲ್ಪಟ್ಟನು. 2 ಕೈದಿಗಳ ಮಧ್ಯೆ ಇರಿಸಲ್ಪಟ್ಟನು, ಅವರಲ್ಲಿ ಒಬ್ಬನು ಬದುಕಿದನು ಮತ್ತು ಒಬ್ಬನು ಸತ್ತನು. ತದನಂತರ ಇದ್ದಕ್ಕಿದ್ದಂತೆ ರಾಜ್ಯದ ಅತ್ಯಂತ ಕೆಳಮಟ್ಟದಿಂದ ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟನು. ಯೋಸೇಫನ ಕಥೆಯ ಪ್ರತಿಯೊಂದು ಹಂತವು ಕ್ರಿಸ್ತನ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ. ಮತ್ತು ಯೋಸೇಫನ ಕಥೆ ಪ್ರಾರಂಭವಾಗಿದ್ದು 17ನೇ ವಯಸ್ಸಿನಲ್ಲಿ. ತೀರ್ಪಿನ ಮೇಲಿನ ವಿಜಯದ ಸಂಖ್ಯೆಯು ಆ ವಿಜಯಕ್ಕೆ ನಡೆಸುವ ಕಷ್ಟಾನುಭವಗಳು ಪ್ರಾರಂಭವಾದ ಸಂಖ್ಯೆಯು 17 ಆಗಿತ್ತು. 17 ಎಂಬುದು ಕೇವಲ ಅರರಾಟ್ ಬೆಟ್ಟವನ್ನು ತಲುಪಿದ ಮಾತ್ರ ಗುರುತಿಸಲಿಲ್ಲ, ಅದು ಹಳ್ಳಕ್ಕೆ ಇಳಿಯುವ ಆರಂಭವನ್ನು ಗುರುತಿಸುತ್ತಿತ್ತು. ಈ 17ರ ಪ್ರಕಟಣೆಗಳು ಒಟ್ಟಾಗಿ ಒಂದು ಪೂರ್ಣ ಸಂದೇಶವನ್ನು ರೂಪಿಸುತ್ತವೆ. ವಿಜಯದ ಹಾದಿಯು ಕಷ್ಟಾನುಭವಗಳ ಮೂಲಕವೇ ಸಾಗುತ್ತದೆ ಮತ್ತು ಹಳ್ಳ ಹಾಗೂ ಸೆರೆಮನೆಯನ್ನು ಸಹಿಸಿಕೊಳ್ಳುವವನು ಒಂದು ದಿನ ನಾವೆಯನ್ನು ಬೆಟ್ಟದ ಮೇಲೆ ನಿಲ್ಲಿಸುವನು. ನಾವು 17ರ ಈ 2 ಪ್ರಕಟಣೆಗಳನ್ನು ಒಟ್ಟಿಗೆ ಹಿಡಿದು ಅವುಗಳನ್ನು ಅರಣ್ಯಕಾಂಡ 7ರ 17ನೆಯ ಸಮಾಧಾನದ ಬಲಿಯ ಪ್ರಾಣಿಗಳ ಮೇಲೆ ಇಟ್ಟು ನೋಡಿದಾಗ ಆ ಸನ್ನಿವೇಶವು ಅದ್ಭುತವಾಗಿ ಕಾಣಿಸುತ್ತದೆ. ಕ್ರಿಸ್ತನು ಸ್ಥಾಪಿಸಿದ ಸಮಾಧಾನವು ಕಷ್ಟಾನುಭವಗಳನ್ನು ಬೈಪಾಸ್ ಮಾಡಿದ, ಅಂದರೆ ತಪ್ಪಿಸಿದ ಸಮಾಧಾನವಲ್ಲ. ಅದು ಯಾವುದೇ ಜೀವಂತ ಪ್ರಾಣಿಯು ಇದುವರೆಗೂ ಅನುಭವಿಸದ ಅತ್ಯಂತ ಆಳವಾದ ಕಷ್ಟಾನುಭವದ ಮೂಲಕ ಕೊಂಡೊಯ್ಯಲಾದ ಸಮಾಧಾನವಾಗಿದೆ. ಯೆಶಾಯ 53ನೇ ಅಧ್ಯಾಯ 5ನೇ ವಾಕ್ಯ ಹೀಗೆ ಹೇಳುತ್ತದೆ, ನಮಗೆ ಸಮಾಧಾನವನ್ನು ತರುವ ಶಿಕ್ಷೆಯು ಆತನ ಮೇಲೆ ಬಿತ್ತು, ಆತನ ಗಾಯಗಳಿಂದ ನಮಗೆ ಗುಣವಾಯಿತು. ಸಮಾಧಾನವನ್ನು ತಂದ ಶಿಕ್ಷೆ, ಗುಣಪಡಿಸದ ಗಾಯಗಳು, ಶಾಂತಿಯನ್ನು ಉಂಟು ಮಾಡಿದ ಕಷ್ಟಾನುಭವಗಳು. ಯೋಸೇಫನ 17ನೇ ವಯಸ್ಸಿನಲ್ಲಿ ತಿರಸ್ಕಾರ ಮತ್ತು ಕಷ್ಟಾನುಭವದೊಳಗೆ ಹೋದನು. ಆದ್ದರಿಂದಲೇ ಕಾಲಕ್ರಮೇಣ ಫರೋಹನು ಅವನಿಗೆ ನಿನ್ನಂತೆ ವಿವೇಕಿಯೂ ಜ್ಞಾನಿಯೂ ಯಾರೂ ಇಲ್ಲ ಎಂದು ಹೇಳಿ ಅವನ ಬೆರಳಿಗೆ ಉಂಗುರವನ್ನು ತೊಡಿಸಲು ಸಾಧ್ಯವಾಯಿತು. ಕ್ರಿಸ್ತನು ಸಮಾಧಿಯೊಳಗೆ ಹೋದನು. ಆದ್ದರಿಂದಲೇ ತಂದೆಯು ಆತನನ್ನು ಎಬ್ಬಿಸಿ ಆತನಿಗೆ ಎಲ್ಲ ಹೆಸರುಗಳಿಗಿಂತ ಮಿಗಿಲಾದ ಹೆಸರನ್ನು ದಯಪಾಲಿಸಿದನು. ಫಿಲಿಪ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ರಿಂದ 9ನೇ ವಾಕ್ಯ ಇದೇ ಚಲನೆಯನ್ನು ಸ್ಪಷ್ಟಪಡಿಸುತ್ತದೆ. ತನ್ನನ್ನು ತಗ್ಗಿಸಿಕೊಂಡು ಮರಣದವರೆಗೂ, ಅಂದರೆ ಶಿಲುಬೆಯ ಮರಣದವರೆಗೂ ವಿಧೇಯನಾದನು. ಆದ ಕಾರಣ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದನು ಮತ್ತು ಎಲ್ಲ ಹೆಸರುಗಳಿಗಿಂತ ಮಿಗಿಲಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಮೊದಲು ತಗ್ಗಿಸಿಕೊಳ್ಳುವಿಕೆ, ಎರಡನೇದಾಗಿ ಉನ್ನತೀಕರಣ. ಮೊದಲು ಹಳ್ಳ, ಎರಡನೇದಾಗಿ ಸಿಂಹಾಸನ. ಪ್ರತಿಷ್ಠಾಪನೆಯ ಯಜ್ಞವೇದಿಯ ಮೇಲಿನ 17 ಸಮಾಧಾನದ ಬಲಿಗಳು ಇದೆ. ದೇವರ ಸಮಾಧಾನವು ಕಷ್ಟಾನುಭವಗಳ ಪ್ರಯಾಣವಿಲ್ಲದೆ ಬರುವುದಿಲ್ಲ. ನಾವೆಯು 17ನೆಯ ದಿನದಂದು ಅರರಾಟ್ ಬೆಟ್ಟದ ಮೇಲೆ ವಿಶ್ರಮಿಸುತ್ತದೆ. ಆದರೆ ಅದು ಅಲ್ಲಿಗೆ ತಲುಪಿದ ತಿಂಗಳುಗಳ ಕಾಲ ತೀರ್ಪಿನ ನೀರಿನ ಮೇಲೆ ತೇಲಾಡುತ್ತಾ ಸಾಗಿದ ಮೇಲೆಯೇ ಅರಣ್ಯಕಾಂಡ 7ರ ಯಜ್ಞವೇದಿಯನ್ನು 17 ಪ್ರಾಣಿಗಳಿಂದ ತುಂಬಿಸುವ ಸಮಾಧಾನವು. ನನ್ನ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಯೋಹಾನ ಬರೆದ ಪತ್ರಿಕೆ 14ನೇ ಅಧ್ಯಾಯ 27ನೇ ವಾಕ್ಯ. ಶಿಲುಬೆ, ಉಣುವಿಕೆ ಮತ್ತು ಪುನರುತ್ಥಾನದ ಮೂಲಕ ಬಂದ ಸಮಾಧಾನವಾಗಿದೆ.
17 ಸಮಾಧಾನದ ಬಲಿಗಳು. ಬಲಿಯ ಪ್ರಾಣಿಗಳು ಇಂದಿಗೂ ಪ್ರಯಾಣದ ಮಧ್ಯದಲ್ಲಿರುವ, ಅಂದರೆ ಹಳ್ಳ ಮತ್ತು ಸಿಂಹಾಸನದ ನಡುವೆ ಇರುವ ನಾವೆಯು ಬೆಟ್ಟದ ಮೇಲೆ ವಿಶ್ರಮಿಸುವ ಮೊದಲು ಜಲಪ್ರಳಯದ ನೀರಿನ ಮೇಲೆ ಸಾಗುತ್ತಿರುವ ನೂತನ ಸೃಷ್ಟಿಯ ವಿಶ್ವಾಸಿಯೊಂದಿಗೆ ನೇರವಾಗಿ ಮಾತನಾಡುತ್ತವೆ. 17ರ ಸಂದೇಶವು ಕೇವಲ ಸಮಾಧಾನವನ್ನು ಕೊಂಡುಕೊಳ್ಳಲಾಗಿದೆ ಎಂಬುದು ಮಾತ್ರವಲ್ಲ, ಆ ಸಮಾಧಾನವು ಬರಲು ಕಾರಣವಾದ ಕಷ್ಟಾನುಭವಗಳು ವ್ಯರ್ಥವಾಗಲಿಲ್ಲ, ಅವು ಆಕಸ್ಮಿಕವಾಗಿರಲಿಲ್ಲ ಮತ್ತು ಅವುಗಳೇ ಅಂತ್ಯವಾಗಿರಲಿಲ್ಲ ಎಂಬುದನ್ನು ಆಗಿದೆ. ತನಗೆ ಬಂದಿದ್ದ ಕನಸುಗಳು ಒಂದು ದಿನ ಐಗುಪ್ತದಲ್ಲಿ ತನ್ನ ಅಣ್ಣಂದಿರು ತನ್ನ ಮುಂದೆ ಅಡ್ಡ ಬೀಳುವ ಮೂಲಕ ಅಕ್ಷರಶ ನೆರವೇರುತ್ತವೆ ಎಂದು ಯೋಸೇಫನಿಗೆ ತನ್ನ 17ನೆಯ ವಯಸ್ಸಿನಲ್ಲಿ ತಿಳಿದಿರಲಿಲ್ಲ. 17ನೆಯ ವಯಸ್ಸಿನಲ್ಲಿ ಅವನಿಗೆ ತಿಳಿದಿದ್ದೆಲ್ಲ ತಿರಸ್ಕಾರ, ದ್ವೇಷದ ಕಷ್ಟಾನುಭವಗಳು, ಕತ್ತಲೆ ಮತ್ತು ದಕ್ಷಿಣದ ಕಡೆಗೆ ಸಾಗುತ್ತಿದ್ದ ವರ್ತಕರ ಹಿಂಡಿನ ಸದ್ದು ಮಾತ್ರ. ಆದರೆ ಅವನ ವಯಸ್ಸಿನ ಆ 17 ಆಗಲೇ ಅರರಾಟ್ನ ಸಂದೇಶವನ್ನು ಹೊತ್ತುಕೊಂಡಿತ್ತು. ನಾವೆಯು ವಿಶ್ರಮಿಸುವುದು, ನೀರು ಇಳಿಯುವುದು, ಹೊಸ ಆರಂಭವು ಬರುವುದು, ವಿಜಯವು ಈ ತೀರ್ಪಿನ ಆಚೆಯ ಕಡೆಯಲ್ಲಿದೆ. ಇಬ್ರಿಯರಿಗೆ 12ನೇ ಅಧ್ಯಾಯ 2ನೇ ವಾಕ್ಯ ಹೀಗೆ ಹೇಳುತ್ತದೆ: ನಮ್ಮ ನಂಬಿಕೆಯನ್ನು ಪ್ರಾರಂಭಿಸುವವನು ಪರಿಪೂರ್ಣ ಮಾಡುವವನು ಆಗಿರುವ ಯೇಸುವಿನ ಕಡೆಗೆ ದೃಷ್ಟಿ ಇಡೋಣ. ಆತನು ತನ್ನ ಮುಂದೆ ಇಡಲಾಗಿದ್ದ ಆನಂದಕ್ಕಾಗಿ ಶಿಲುಬೆಯನ್ನು ಸಹಿಸಿಕೊಂಡು ಅದರ ಅವಮಾನವನ್ನು ನಿರ್ಲಕ್ಷಿಸಿ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ತನ್ನ ಮುಂದೆ ಇಡಲಾಗಿದ್ದ ಆನಂದಕ್ಕಾಗಿ ಆತನು ಶಿಲುಬೆಯನ್ನು ಸಹಿಸಿಕೊಂಡು, ಹೇಗೆಂದರೆ ಆತನಿಗೆ ಜಲಪ್ರಳಯದ ಒಳಗಿನಿಂದಲೇ ಅರರಾಟ್ ಕಾಣಿಸುತ್ತಿತ್ತು. ಆತನು ಹಳ್ಳವನ್ನು ಸಹಿಸಿಕೊಂಡನು, ಏಕೆಂದರೆ ಆತನಿಗೆ ದಾಸತ್ವದ ಒಳಗಿನಿಂದಲೇ ಐಗುಪ್ತದ ಸಿಂಹಾಸನವು ಕಾಣಿಸುತ್ತಿತ್ತು. ಮತ್ತು ಪ್ರತಿ ಗೋತ್ರದ ನಾಯಕನು ಯೆಹೋವನ ಮುಂದೆ ಯಜ್ಞವೇದಿಯ ಮೇಲೆ ಇರಿಸಿದ 17 ಸಮಾಧಾನದ ಪ್ರಾಣಿಗಳು. ಆ ಸಮಾಧಾನಕ್ಕೆ ಮುಂಚಿತವಾಗಿ ಬಂದ ಕಷ್ಟಾನುಭವವು ಸಾರ್ಥಕವಾದದ್ದು, ಶಿಲುಬೆಯು ಇರಿದ ತೀರ್ಪು ನೈಜವಾದದ್ದು ಮತ್ತು ಅದರ ನಂತರ ಬಂದ ಸಮಾಧಾನವು ಸತ್ಯವಾದುದು, ಸ್ಥಾಪಿತವಾದದ್ದು ಹಾಗೂ ಶಾಶ್ವತವಾದುದು ಎಂಬುದಕ್ಕೆ 17 ಪಟ್ಟು ಸಾರುವ ಘೋಷಣೆಯಾಗಿದ್ದವು. ನಾವು ಇಂದು ಈ ಸತ್ಯವನ್ನು ನಮ್ಮ ಹೆಗಲ ಮೇಲೆ ಹೊತ್ತುಕೊಂಡಿದ್ದೇವೆ. ನಾವು ಯಾವುದೇ ಹಳ್ಳದಲ್ಲಿದ್ದರೂ, ಯಾವುದೇ ಜಲಪ್ರಳಯದ ಮೇಲೆ ಸಾಗುತ್ತಿದ್ದರೂ, ನಾವು ಇನ್ನೂ ಕಾಯುತ್ತಿರುವ ಸಮಾಧಾನವು ಬರುವ ಮುನ್ನ ಎಂತಹದೇ ಕಷ್ಟಾನುಭವದ ಕಾಲವಿದ್ದರೂ, ಯಜ್ಞವೇದಿಯ ಮೇಲಿನ ಆ 17 ಪ್ರಾಣಿಗಳು ನಮಗಾಗಿಯೇ ಇವೆ. ನಾವೆಯು 17ಯ ದಿನದಂದು ವಿಶ್ರಮಿಸಿ 17ನೆಯ ವಯಸ್ಸಿನಲ್ಲಿ ಕನಸುಗಾರನ ಕಾಲಕ್ರಮೇಣ ಫರೋಹನ ಉಂಗುರವನ್ನು ಧರಿಸಿದನು ಮತ್ತು ತೀರ್ಪಿನಲ್ಲಿ ಶಿಲುಬೆಗೇರಿಸಲ್ಪಟ್ಟಾತನು ವಿಜಯದಲ್ಲಿ ಎದ್ದು ಬಂದು ಈಗ ತನ್ನ ಮೂಲಕ ಬರುವ ಎಲ್ಲರಿಗೂ ತನ್ನ ಸಮಾಧಾನವನ್ನು ನೀಡುತ್ತಾನೆ. ಸಮಾಧಾನದ ಬಲಿಯ ಯಜ್ಞವೇದಿಯ ಮೇಲಿನ ಸಂಖ್ಯೆ 17. ಸಮಾಧಾನವು ನಿಶ್ಚಿತವಾಗಿದೆ, ವಿಶ್ರಾಂತಿಯು ಬಂದೇ ಬರುತ್ತದೆ. ಪ್ರಾರ್ಥನೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬನ ದೇವರು ನಮಗೆ ಆಶ್ರಯವಾಗಿದ್ದಾನೆ. 17ನೆಯ ದಿನದಂದು ನಾವೆಯನ್ನು ಗಟ್ಟಿ ನೆಲದ ಮೇಲೆ ವಿಶ್ರಮಿಸುವಂತೆ ಮಾಡಿದ ದೇವರು ನೀನೇ. ಜಲಪ್ರಳಯವನ್ನು ಕೊನೆಗೊಳಿಸಿ ತೀರ್ಪಿನ ಆಚೆ ಕಡೆಯಲ್ಲಿ ಹೊಸ ಆರಂಭವನ್ನು ಸ್ಥಾಪಿಸಿದ ದೇವರು ನೀನೇ. ಯಜ್ಞವೇದಿಯ ಮೇಲಿನ 17 ಸಮಾಧಾನದ ಬಲಿಗಳು ಇದೇ ಸತ್ಯವನ್ನು ಸಾರುತ್ತವೆ ಎಂಬುದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ಕಷ್ಟಾನುಭವವು ವಿಜಯಕ್ಕೆ ನಡೆಸುತ್ತದೆ, ತೀರ್ಪು ಸಮಾಧಾನಕ್ಕೆ ದಾರಿ ಮಾಡಿಕೊಡುತ್ತದೆ ಮತ್ತು 17ನೆಯ ವಯಸ್ಸಿನಲ್ಲಿ ಹಳ್ಳಕ್ಕೆ ಇಳಿಯುವವನು ಅಧಿಕಾರದ ಉಂಗುರವನ್ನು ಧರಿಸಲು ಹೊರಬರುತ್ತಾನೆ. ತನ್ನ ಮುಂದೆ ಇಡಲಾಗಿದ್ದ ಆನಂದಕ್ಕಾಗಿ ಶಿಲುಬೆಯನ್ನು ಸಹಿಸಿಕೊಂಡ ನಮ್ಮ ಪಾಪದ ಮೇಲಿನ ಯೆಹೋವನ ತೀರ್ಪಿನ ಜಲಪ್ರಳಯದ ಮೂಲಕ ಹಾದು ಹೋಗಿ ಆಚೆ ಕಡೆಯಲ್ಲಿರುವ ಪುನರುತ್ಥಾನದಲ್ಲಿ ವಿಶ್ರಮಿಸಿ ಎಂದಿಗೂ ಮುರಿಯದ ಸಮಾಧಾನವನ್ನು ಸ್ಥಾಪಿಸಿದ ಕ್ರಿಸ್ತನಿಗಾಗಿ
ನಾವು ನಿನಗೆ ವಂದಿಸುತ್ತೇವೆ. ಇನ್ನು ಹಳ್ಳ ಮತ್ತು ಸಿಂಹಾಸನದ ನಡುವೆ ಇರುವ ನಾವೆಯು ನೆಲೆಗೊಳ್ಳುವ ಮುನ್ನ ಜಲಪ್ರಳಯದ ಮೇಲೆ ಸಾಗುತ್ತಿರುವ ನಮ್ಮೆಲ್ಲರಿಗೂ 17ರ ಮೇಲೆ ನಾವೆಯು ವಿಶ್ರಮಿಸುವ ಬೆಟ್ಟದ ಮೇಲೆ ನೀರು ಇನ್ನೂ ಹೆಚ್ಚಾಗಿದ್ದರೂ ಈಗಾಗಲೇ ಸುಭದ್ರವಾಗಿರುವ ಆ ಸಮಾಧಾನದ ಮೇಲೆ ನಮ್ಮ ಕಣ್ಣುಗಳನ್ನು ನೆಡಲು ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.